ನಡಿ ಬಾಯಿ ಮುಚ್ಕೊಂಡೆ ನಿನ್ ನಡಿ ನೀವು ಹೋಗು ನಿನ್ ನಡಿ 5 ನಿಮಿಷ ಹೋಗು ಸುಮ್ಗೆ ನಡಿ ಎಲ್ಲ ಹೊರಗಡೆಗೆ ಆಗಿದ್ರೆ ಅವ್ರನ್ನ ಫೋನ್ ಬೇಕಾ ಸರ್? ಇಂಪ್ಲೆನ್ಸ್ ಇಲ್ಲ, ಇಂಪ್ಲೆನ್ಸ್ ಬಂತ ಫೋನು. ಒಂದು ನಿಮಿಷ ಸರ್, ಸರಿ ಇದ್ರೆ ಈಗ ಜಸ್ಟ್ ಫೋನ್ ಮಾಡಿದೆ ಅಲ್ಲ, 2 ನಿಮಿಷಕ್ಕೆ ಮಾಡಿದೆ. ಇದು ಕರ್ಸಿಂದ್ರ ನಾಗಣ ಅವ್ರ ಆಫೀಸಿಗೆ ಫೋನ್ ಮಾಡಿದೆ. ಈಗ ತಾನೇ ಪಾಂಡಪುರ ಬಿಟ್ಟು ಡ್ರೈವರ್ ಫುಲ್ಲಿಂಗ್ ಓವರ್ ಐತೆ ಫೋನ್ ಅಂದ್ರು, ಅದಕ್ಕೆ ಅವ್ರು ಮಾಡಿ ಯಾವತ್ತಣ್ಣ ನಿಂದಿಸೋಣ ಫೋನ್ ಮಾಡಿರೋದು ನಾನು? ಶುಕ್ರವಾರದ ಏನೋ ಮಾಡಿ 10 ಫೋನ್ ಮಾಡಿದ್ದೀನಿ. ಏನಕ್ಕೆ ಸರ್ ಮೀಟಿಂಗ್? ನೀವು ಡಿ ಸಿ ಆಫೀಸಲ್ಲಿ KDP ಮೀಟಿಂಗ್ ಅಲ್ಲಿ ಯಾರು ಮಾಹಿತಿ ಕೇಳಿದ್ರೆ ಅವತ್ತು ಅದನ್ನ ನೋಡೋಣ ಅಂತ ಬಂದೆ ನಾನೀಗ. ಸರಿನಾ? ಇಮಿಡಿಯೇಟ್ಲಿ ಬರ್ತೀನಿ. ಮಾತಾಡ್ತಾರೆ ಮಾತಾಡ್ತಾರ ಸುಮ್ಗಿರ ಕೊಡಲ್ಲ. ಒಂದು ನಿಮಿಷ ಅವರೇ ಆಗ್ಬೇಕು. ಈಗ ನಾನೇ ಅವರೇ ಮೈಸೂರಿಗೆ ಹೋಗಿರೋ ಊಟಿಗೆ ನಿಮ್ಗೆ ಏನು ಪಾರ್ಟಿ ಮಾಡೋದು ನಾವು ನೀವು ಬರೀ ಅಂತಂದಿದ್ದೀವಿ. ನಿಮ್ಮ ಅಪ್ಪರು ಬೆಲೆ ಕೊಡ್ತೀವಿ ನಾವು. ಬನ್ನಿ ತಲೆಗೆಡ್ಸ್ಕೊಳ್ರಿ. CMಗೂ ಬೆಲೆ ಕೊಡಲ್ಲ. ಪಾಪಾಜಿ ನಿಮ್ಗೆ ಕೆಲಸ ಎಲ್ಲ ಕಂಡ್ರಲ್ಲ ಪಾಪಾಜಿ. ಈಗ ಲೋ ಎಲ್ಲ ಮುದ್ರೋಗ್ಬೋದು. ಅವ್ರು ಹಾಕಿ ನಮ್ಮ ಕೈ ಬೀಗ ಕೊಡ್ಬೇಕು. ಈಗ ಆಗಾಯ್ತು. ಬಣ್ಣ ಆಯ್ತು ಗೇಟ್ ಬೀಗ ಹೇಳಿ ಫೋನ್ ಮಾಡಿದ್ರೆ 21 ಜನ ಹೇಳಿದ್ದಾರೆ.
ವೃದ್ಧಾಶ್ರಮ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗೋದಕ್ಕೆ ಮೂವ್ ಮಾಡ್ತಾರೆ. ನನ್ನ ಕಸಿನ್ ಇನ್ನೊಬ್ಬ ಫ್ರೆಂಡ್ ಅವ್ರಿಗೆ ಫೋನ್ ಮಾಡ್ತಾರೆ, ನನಗೆ ಬೈತಾರೆ ಅಂತ ಮಾತಾಡೋದು ಸುಮ್ಮನೆ ಇವರು ಡಿ ಆರ್ ಅವರೇ ಸೇರಿಸ್ಕೊಳ್ಳಿ ಇಲ್ಲ ನೀವು ಮಾಡು ಅಂತ ಹೇಳೋರೆ ಪ್ರಧಾನ ನೀನು ಯಾಕೆ ತಲೆ ಹಿಡ್ದು ಸುಮ್ಮನೆ ಮಾತಾಡ್ತಲ್ವಾ? ಇದು ಒಂದು ವೈಟ್ ಶೀಟ್ ಪೇಪರ್ ಕೊಡ್ರಿ. ಬರ್ರಿ ಇಲ್ಲಿ ಕೊಟ್ಟಿದ್ರಿ ಆಯ್ತು. ಈಗ ಆಗಲ್ಲ ಅಂತ ಹೇಳಿದ್ರೆ ನಾವು ಹೋಗ್ತೀವಿ. ಅಲ್ಲ ಅವ್ರನ್ನ 21 ಜನ ಅವರು ರಿಕ್ವೆಸ್ಟ್ ಕೊಟ್ಟಿದ್ದ ಕಡೆ ಸೇರ್ಕೊಳ್ಳಿ MRNಗೆ ಅಂತ ಹೇಳಿ ಅದು ಸರಿ, ಅದಾಗಲ್ಲ. BSSK ಎಂಪ್ಲಾಯಿಗಳಿರ್ತಾರೆ ನಮ್ಮ ಅಗ್ರಿಮೆಂಟ್ ಪ್ರಕಾರ. ಏನ್ರಿ BSSK ಎಂಪ್ಲಾಯಿಗಳಾಗಿರ್ಬೋದು ಮಾಡ್ಬೋದು ತಾನೆ. ಈಗ ಅವ್ರಿಗೆ ಲೆಟ್ರ್ ಕೊಡಿ, ನಾವು ಹೋಗ್ತಾ ಇದೀವಿ ಅಂತ ಕೊಟ್ಬಿಟ್ಟು ನೀವು ನಿಮ್ಮ ಹತ್ರ ಯಾರಾದ್ರೂ ಮಾತಾಡಬೇಕು, ಲೆಟ್ರ್ ಕೊಡಬೇಕು ಅವ್ರಿಗೆ, ನೀವು ಅವ್ರು ಕೊಡಬೇಕು. ಆಯ್ತು ಸರ್, ಸರಿ ಇವಾಗ ಕೊಡಿ, ಇವಾಗಲ್ಲ ಮಾತಾಡ್ಬಿಟ್ಟು ಇವಾಗಲೇ ಕೊಡಿ. ಇವಾಗ ಕಾಯಕ್ಕಾಗಲ್ಲ. ಲೆಟ್ರ್ ಬರೀ ಇಲ್ಲೇ ಇದ್ದು ಲೆಟ್ರ್ ಕೊಡ್ಸ್ಬಿಟ್ಟು ಹೋಗಿ. ಸಂಗಮೇಶ್ ನಿರಾಣಿ ಅವರು ಅಥವಾ ಅವ್ರ PA ಅವರೇ ಮಾಡಿದ್ದು, ಅವರೇ ಫೋನ್ ಮಾಡಿದ್ದವರು. ನಿಮ್ಗೆ ಹೇಳಿದ್ರು ನಾವು ಹೊರಗಡೆ ಹೋಗ್ತೀವಿ ಅಂತ. ಹೋಗಿ ಅಷ್ಟೇ, ಲೆಟ್ರ್ ಕೊಟ್ಬಿಟ್ಟು ವಿ ಆರ್ ಗೋಯಿಂಗ್ ಔಟ್ ಅಂತ ಹೇಳ್ಬಿಟ್ಟು ಹೋಗಿ. ಸರ್ what did you decide? We said we are not going to take the people. One second. 21 people, we cannot take them. We said we are going to take the premises. All we are going to do is just write what you just agreed on, and you guys can leave and give it back to DR. ನೀವೆಲ್ಲ ರೆಸ್ಪಾನ್ಸಿಬಲ್ ಆಗ್ತೀರಾ? ಫ್ಲೋರ್ ಅಲ್ಲಿ ಚರ್ಚೆ ಇವಾಗ 6ನೇ ತಾರೀಕು ಫ್ಲೋರ್ ಅಲ್ಲೇ ಚರ್ಚೆ ಆಗೋದು. ಈಗ ವಿಧಾನಸೌಧದಲ್ಲಿ ಅವರೇ ಬರೀ ಆಕ್ಷನ್ ಅವರೇ ಬರ್ಕೊಡ್ತಾರೆ. ಇವಾಗ ಅವರು ನೀವೆಲ್ಲ ಹೊರಡಿ, ನೀವೆಲ್ಲ ನಿರಾಣಿ ಅಂತ ಯಾರ್ಯಾರು ಹಾಕೊಂಡಿದ್ದೀರಿ ಎಲ್ಲ ಹೊರಡಿ. ಯಾರಿದ್ದಾರೆ ಇನ್ನ ವರ್ಕರ್ಸ್ ಅವರ ವರ್ಕರ್ಸ್ ಅವರ ಯಾರು ಇಲ್ಲ, ನಾನು ಇಲ್ಲೇ ಇದ್ದೀನಿ. 4 ಜನ ಅಷ್ಟೇ ಇರೋದು ಪರ್ಮನೆಂಟ್ ಎಂಪ್ಲಾಯ್ಸ್. ಯಾರು ಒಳಗಡೆ ಪರ್ಮನೆಂಟ್ ಎಂಪ್ಲಾಯ್ಸ್ ಅವ್ರ ಕಡೆ ಯಾರಿದ್ರೆ ಸರ್ ಇವ್ರನ್ನೇ ಕಳಿಸಿ ನೋಡ್ಕೊ ಬರಲಿ. ನಾವೇ ಹೋಗಿ ಲೆಟ್ರ್ ಬರೀರಿ. ಬರ್ತೀರಲ್ರಿ ನೀವು? ಲೆಟ್ರ್ ಇಲ್ಲ ಅವರು ಸಾಹೇಬ್ರ ಹತ್ರ ಮಾತಾಡಿದ್ರೆ ಆಪ್ಷನ್ ಕೊಟ್ಟರೆ ನೀವೇ ಹೋಗ್ತೀವಿ ಅಂತ ಹೇಳಿದ್ರೆ ನಾವು ಹೋಗ್ತೀವಿ ಅಂತ ಹೇಳಿ ಆಪ್ಷನ್ ಕೊಟ್ಟಿದ್ರೆ ಹೋಗ್ತೀವಿ, ನೀವು ಅದಾಗಲ್ಲ ಅಂದ್ರೆ ನೀವು ನಡೀರಿ ಆಚೆ ಅಂತ ಹೇಳಿದ್ರೆ ಅಲ್ಲ ಆ ವಿಚಾರನೇ ಸರ್. ನೀವು ಹೇಳಿ ಸಂಗಮೇಶ್ ಮಾತಾಡಿದ ಪೂರ್ತಿ ನಮ್ಗೆ ಕೇಳಿಸ್ತು. ನೀವು ಅವ್ರು ಕೊಡ್ತೀವಿ ಕೊಡಲ್ಲ ಅಂತ ಕೇಳಿದಾಗಲೂ ಬೇಡ ಅಂತಾನೆ ಹೇಳಿದ್ರು. ಫೋನ್ ಕೊಡ್ತೀವಿ ನನಗೂ ಕೇಳಿಸ್ತಲ್ಲ. ಹೌದು ಸರ್, ಆಯ್ತು ತಾನೆ. ಆಮೇಲೆ ನೀವು ಏನು ಹೇಳಿದ್ರಿ, ನೀವು ಕೊಡಲಿಲ್ಲ ಅಂತ ಆಗಲ್ಲ ಅಂತ ನೀವೇನು ಹೇಳಿದ್ರಿ, ಆಯ್ತು ಹೋಗಪ್ಪ ಈಚೆ ಅಂತ. ಏನಂತಂದ್ರೆ ನೀವು ವಾಲಂಟ್ರಿಯಾಗಿ ಈಚೆ ಬರ್ತಾ ಇದ್ದೀರಾ, ಫೋರ್ಸ್ಫುಲ್ಲಾಗಿ ಹೊರಗಡೆ ನೀವು ಬಂದಿದ್ದೀರಾ, ಅದರಿಂದ ನೀವ್ಯಾಕೆ ಲೆಟರ್ ಕೊಡ್ತೀವಿ ಹೇಳ್ತಾ ಇದ್ದೀರಿ. ಅವೆಲ್ಲ ಬೇಕಾ? ನೀವೇನು ಮಾಡಿದ್ರಿ ಇಲ್ಲಿ? ಈಗ ಇಲ್ಲಿ ಈಚೆ ಯಾಕೆ ಬಂದ್ರಿ ನೀವು? ಈಚೆ ನಾವು 2 ಆಪ್ಷನ್ ಕೊಡ್ತೀವಿ. ನೀವು 21 ಜನ ತಗೊಳ್ಳಿ, ಅವಲ್ಲೇ ಮಾಡ್ತೀವಿ. ಇಲ್ಲ ಈಚೆ ಹೋಗ್ಲಿ ಅಂತ ನಾವು ಆಪ್ಷನ್ ಕೊಡ್ತೀವಿ. ನೀವೇನು ಹೇಳಿದ್ರಿ? ಒಂದು ನಿಮಿಷ ಇರಲಿ, 21 ಜನ ತಗೊಳ್ಳಲ್ಲ ಸರ್, ನಾವು ಈಚೆ ಹೋಗ್ತೀವಿ. ಕರೆಕ್ಟ್ ತಾನೆ? ಅಷ್ಟೇ. ಇನ್ನೇನು ಸಿಂಪಲ್. ನಾನು ಕೇಳಿದ್ದೆ ಹಿಂಗೆ ಒಂದೇ ಕ್ವಶನ್ನು, 2ರಲ್ಲಿ 1 ಚಾಯ್ಸ್ ತಗೊಳ್ಳಿ ಅಂತ. ಇನ್ನೊಂದು 21 ಜನ ತಗೊಳ್ಳಲ್ಲ ಅಂತ ಹೇಳ್ತಾ ಇಲ್ಲ ಸರ್, MRN ರೋಲ್ಗೆ ತಗೋತೀವಿ ಅಂತ ವಿಚಾರನ ಹೇಳ್ತಾನೆ ಬಂದಿದ್ದೀವಿ. ಈಗ ಅದನ್ನ ಒಪ್ಕೊಳ್ಳಿಲ್ಲ ಅಂತಂದಾಗ ನಾವು ಏನು ಮಾಡೋದು? ಅಸಹಾಯಕತೆ ಸರ್. ಆಯ್ತು ಬಿಡಿ, ಬೇಡ ಅಂತ ಅಸಹಾಯಕತೆ. ಈಗ ಹೊರಗಡೆ ಹೋಗಿ ಅಂತ ಹೇಳಿದ್ರ ನೀವು ಲಾಕೌಟ್ ಮಾಡಿ ಸಂಗಮೇಶ್ ಅವ್ರು ಏನು ಹೇಳಿದ್ರಿ? ಒಂದು ನಿಮಿಷ ಇರಲಿ. ಸಂಗಮೇಶ್ ಅವ್ರು ಏನು ಹೇಳಿದ್ರು? 21 ಜನಕ್ಕೆ ತಗೊಳಕ್ಕಾಗಲ್ಲ, ನಡಿ ನೀವು ನಾವು ಹೋಗ್ತೀವಿ ಅಂತ ಹೇಳಿ. ತಗೊಳಕ್ಕಾಗಲ್ಲ ಅನ್ನೋದು ಮೊದಲಿಂದನೂ ಬಂದಿಲ್ಲ ಸರ್. ಆದರೆ
ಇದೇ ರೀತಿ ಮಾಡಿ ಅನ್ನೋದನ್ನ ಅವ್ರು ಒಪ್ತಾ ಇಲ್ಲ ಅಷ್ಟೇ. ಅದನ್ನ ಒಪ್ತಾ ಇಲ್ಲ. ಇದೇ ರೀತಿ ಮಾಡಿ ಅಂತ ಹೇಳ್ತಾ ಇರೋದನ್ನ ಅವರು ಆದೇಶ ಬಂದರೂ ನೀವು ತಗೊಳ್ಳಲ್ಲ ಅಂದ್ರೆ ಇನ್ಯಾವ ಥರ ನಾವು ಇನ್ಯಾರ ಹತ್ರ ಹೇಳ್ಬೇಕು? ಆದೇಶ ಪಾಲಿಸಲ್ಲ ಅಂದಮೇಲೆ ಇನ್ನೇನು ಪಾಲಿಸ್ತೀರಾ? ಏನು ಹೇಳಿ ಇನ್ನೇನು ಪಾಲಿಸ್ತೀರಾ ನೀವು? ಅದೆಲ್ಲ MLA ಅವ್ರು ಬರ್ಕೊಡ್ತೀನಿ ಬೇಕಾದ್ರೆ ಸೈನ್ ಮಾಡಿ. ಅವ್ರ ಹತ್ರ ಮಾತಾಡಿದ್ದಾರೆ. ಪ್ರಾಬ್ಲಮ್ ನಾನು ಅವ್ರ ಹತ್ರ ಮಾತಾಡಲ್ಲ ಕಣ್ರಿ. ಅವ್ರ